ಒಂದು ದಿನಕ್ಕೆ ಇಷ್ಟೊಂದು ಪ್ಯಾಕ್ ಮಾಡೋಣ. ಡೆಫಿನೆಟ್ಲಿ ಲುಕ್ಕಲ್ಲ ನಾನೇನು ನನಗಿದು ಸಖತ್ ಇಷ್ಟ ಆಗುತ್ತೆ. ನಮ್ಮ ಮನೆ ಹತ್ರ ಏನಾದರೂ ಇದ್ಬಿಟ್ಟಿದ್ರೆ ಒಂದು ದಿನ ಇದು ಪೂಜೆಗೆ ಇಟ್ಕೊಂಡು ಹಾಕ್ಬಿಡ್ತಾರೆ. ಅದಕ್ಕೆ ನಮ್ಮ ಮನೆ ಹತ್ರ ಕ್ರೇಜಿ ಆಗಿದೆ. ನನ್ನ ಕಿವಿಗೆ ಫ್ಲವರಿಂಗ್ ಇದೆ, ಚೆನ್ನಾಗಿದೆಯಾ? ನೈಸ್, ಇಸ್ ಇಟ್ ನೈಸ್? ನೈಸ್ ನೈಸ್, ಜಸ್ಟ್ ನೈಸ್. ಚೆನ್ನಾಗಲ್ಲ? ನನ್ನ ಕಿವಿಗೆ ಯಾರೋ ಹೂವು ಇಟ್ಬಿಟ್ರು, ನನ್ನ ಕಿವಿಗೆ ಯಾರೋ ಹೂವು ಇಟ್ಬಿಟ್ರು, ನನ್ನ ಕಿವಿಗೆ ಯಾರೋ ಹೂವು ಇಟ್ಬಿಟ್ರು. ಇಬ್ಬರು ಸ್ವಲ್ಪ ಜನ ನನ್ನ ಫ್ರೆಂಡ್ಸ್ಗಳು ಇಲ್ಲಿ ವೇಸ್ಟ್ಗಳಿದ್ದಾರೆ. ಲೈಫಲ್ಲಿ ಇದ್ದಿದ್ದ ಕಡೆ ಇರೋದಕ್ಕಾಗದೆ ಇಲ್ಲ, ಹೋಗ್ತಾ ಇರಬೇಕು, ಮೋರ್ ಆಗ್ತಾ ಇರಬೇಕು. ಬನ್ನಿ ಬನ್ನಿ ನಾವು ಹೋಗೋಣ. ಹಲೋ, ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್, ಶುಭೋದಯ ಎಲ್ರಿಗೂ. ಮರಿಯ ರೆಸಾರ್ಟಿಂದ ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಎಷ್ಟು ಪೀಸ್ಫುಲ್ ಆಗಿದೆ ನೋಡಿ. ಸಾರಿ ನಿದ್ದೆ ಹೊಡೆದಿದ್ದೀನಿ, ಕಣ್ಣು ಓದ್ಕೊಂಡಿದೆ ನನಗೆ. ಇಟ್ಸ್ ಎಕ್ಸಾಕ್ಟ್ಲಿ 6:30, 7 o'clock. ಸ್ನಾನ ಮಾಡಿ ನಂದು ಮೆಡಿಟೇಷನ್ ಮುಗಿಸ್ಬೇಕು. ಒಳ್ಳೆ ಇದರಿಂದ ಮೆಡಿಟೇಷನ್ ಮುಗಿಸೋ ಹೊರಗಡೆ ಹೋಗೋದು. ಬ್ರೇಕ್ಫಾಸ್ಟ್ ಬೇಗ ಮುಗಿಸಿ ಚಿನ್ನಿನ ಕಾಲೇಜಿಗೆ ಬರಬೇಕು. ಸೊ ಐ ಕಾಂಟ್ ಸ್ಟೇ ಹಿಯರ್ ವೆರಿ ಲಾಂಗ್. ನೋಡಿ, ಯಾರು ಗೊತ್ತಿಲ್ಲ, ಬಟ್ ವ್ಯೂನ ನೋಡೋಕ್ಕೆ ಕೂತ್ಕೊಂಡಿದ್ದೀನಿ. ಯಾರೂ ಇಲ್ಲ ಹೊರಗಡೆ. ಸಿಟ್ಟಿಂಗ್ ಕ್ಲಾಸ್ ಆಗಿದೆ ಅಲ್ಲ, ಸಿ ದ ವ್ಯೂ. ಸೊ ಈಗ ಮಸ್ಕಿಟೋಸ್ ನಿದ್ದೆ ಮಾಡ್ತಿದ್ದಾಳೆ, ಅವಳನ್ನ ಡಿಸ್ಟರ್ಬ್ ಮಾಡೋದು ಬೇಡ. This is our thing. Okay. ಕ್ಯಾಮ್ರಾ ಇಡೋಕ್ಕೆ ಒಂದು ಬಿಟ್ಟಂದ್ರು. ಒಂದು ದಿನಕ್ಕೆ ಇಷ್ಟೊಂದು ಪ್ಯಾಕ್ ಮಾಡೋಣ. ಡೆಫಿನೆಟ್ಲಿ ಲುಕ್ಕಲ್ಲ. Morning head steam. Da 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 da. ಬೆಳಿಗ್ಗೆ ಕಾಫಿ ಕುಡ್ಕೊಂಡು ಬಾಲ್ಕನಿ ನಿಂತ್ಕೊಂಡು ವ್ಯೂ ಇಸ್ ರಿಯಲಿ ರಿಯಲಿ ಗುಡ್. ನನಗಂತೂ ಹೆವಿ ಇಷ್ಟ ಆಗೋದು. ಮಾರ್ನಿಂಗ್ ಮೆಡಿಟೇಷನ್ ಆಯಿತು, ಕಾಫಿ ಆಯಿತು, ಇವಾಗ ಬ್ರೇಕ್ಫಾಸ್ಟ್ ಹೋಗ್ತಾ ಇದ್ವಿ. ಬ್ರೇಕ್ಫಾಸ್ಟ್ಗೆ ಹೋದಾದಮೇಲೆ ಚಿನ್ನಿನ ಡ್ರಾಪ್ ಮಾಡಿಬಿಟ್ಟು ನಾನು ಜಿಮ್ಗೆ ಹೋಗ್ತೀನಿ. ದಿಸ್ ಇಸ್ ಮೈ ರೂಟೀನ್ ಲುಕ್ಸ್ ಲೈಕ್. ಬಟ್ ಇನ್ನೂ ಸ್ವಲ್ಪ ತಿರ್ಬೋದಾಯಿತು 11 to 12, ಆದರೆ ಮತ್ತೆ ಕಾಳನ್ನ ಬಿಟ್ಟು ಮತ್ತೆ ಬರೋದು ಡಬಲ್ ಕೆಲಸ ಆಗುತ್ತೆ. ಬಟ್ ದಿಸ್ ಇಸ್ ಹೌ ದ ರೂಟೀನ್ ಲುಕ್ಸ್ ಲೈಕ್. ನಿಮ್ಗೆ ಆಲ್ರೆಡಿ ರೂಮ್ ಟೂರ್ ಮಾಡಿ ತೋರಿಸ್ತಾ ಇಲ್ಲ, ಅದರ ಎಷ್ಟು ಪೀಸ್ಫುಲ್ ಆಗಿದೆ. ನಿದ್ದೆನೂ ತುಂಬ ಚೆನ್ನಾಗಿ ಬಂತು. ಆಮೇಲೆ ಸ್ವಲ್ಪ ನೆನ್ನೆ ವಾಮಿಟ್ ಆಯಿತು, ಹೌದು. ಬಟ್ಟೆಲ್ಲ ಕಿಕ್ಕಿಸಾಕಿದ್ದೀನಿ ಇವಾಗ, ಸ್ವಲ್ಪ ಅದೆಲ್ಲ ಇದು ಮಾಡಬೇಕು, ವೆಟ್ ಎತ್ತಬೇಕು. ನೆನ್ನೆ ಸ್ವಲ್ಪ ವಾಮಿಟ್ ಆಯಿತು, ಹೌದು, ಬಿಕಾಸ್ ಜಾಸ್ತಿ ತಿಂದ್ಬಿಟ್ಟಿದ್ದೆ ಅದಕ್ಕೆ. ಬಟ್ ಇವಾಗ ಸ್ವಲ್ಪ ತಿಂತೀರಪ್ಪ, ಮತ್ತೆ ವಾಮಿಟ್ ಆಗೋದು ಬೇಡ.
ಸೊ ಇವತ್ತಿನ ನಾನು 2 ಇಯರ್ಸ್ ಬ್ಯಾಕು ಫುಲ್ಲು ಟೈಟ್ ಆಗ್ತಿತ್ತು ಆಯಿತಾ, ಇವಾಗ ಲೂಸ್ ಆಗ್ತದೆ. ಇನ್ನೂ ಫಿಟ್ ಆಗಬೇಕು ಅಂತ ಈಗ ತಿನ್ನೋದೆಲ್ಲನೂ ಬಿಟ್ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ. 8 o'clock ಬಂದಿರಬೇಕು ಅಂತ ಬೇಗ ಬೇಗ ರೆಡಿ ಆಗಿಸಿ. ಸೊ ಇವಾಗ ಪ್ಯಾಕ್ ಎಲ್ಲ ಆಗಿದೆ, ನೋಡ್ಕೊಂಡ್ಬರೋಣ. ಏನಾದರೂ ಬಿಟ್ವಾ ಬಾಲ್ಕನಿಯಲ್ಲಿ ಏನೂ ಬಿಟ್ಟಿಲ್ಲ, ಇಟ್ ಈಸ್ ಜಸ್ಟ್ ಲೈಕ್ ದ್ಯಾಟ್. ವಾಟರ್ ಬಾಟ್ಲ್ ಎಲ್ಲ ಖಾಲಿ ಮಾಡಿದ್ದೀವಿ. ಆ್ಯಂಡ್ ಹ್ಯಾಂಡ್ ಬ್ಯಾಗ್ ಒಂದಿದೆ, ಹ್ಯಾಂಡ್ ಬ್ಯಾಗ್ ಜೊತೆಗೆ ಇದೆಲ್ಲ ವೆಟ್ ಕ್ಲೋತ್ಸ್ನ ಸ್ವಿಮ್ಮಿಂಗ್ ಪೂಲಲ್ಲಿ ಆಡೋದಲ್ಲ, ಅದು ಈ ಬ್ಯಾಗು ರೆಡಿ ಇದೆ. ಮತ್ತು ವಾಶ್ರೂಮ್ ಹೇಳಿಲ್ಲ, ವಾಶ್ರೂಮಲ್ಲಿ ನಾನು ಕಿಸ್ಬಿಟ್ಟಿರ್ತೀನಿ ಅಂತ ಕಿಸ್ಬಿಟ್ಟಿದ್ದೀನಿ. ಅದು ಬಿಟ್ಟು ಇನ್ನೇನು ಇಲ್ಲಿ ಮೆಮೊರೀಸ್ ಬಿಟ್ಟಿದ್ದೀವಿ. ಹೆಂಗಿದೆ ನನ್ನ ಡ್ರೆಸ್ಸು, ಚೆನ್ನಾಗಿದೆಯಾ? ಇಟ್ಸ್ ದ ಸೈಡ್ ಕಟ್ಟಿಂಗ್ ಬರುತ್ತೆ. ಮತ್ತು ಇದನ್ನು ನೀವು ಈ ಥರ ಕ್ಯಾಶುವಲ್ ಆಗಿ ಹೊರಗಡೆ ಸ್ಟೇಕೇಷನ್ಗೆ ಹೋದಾಗ ಹಾಕೊಬೋದು. ಮತ್ತು ಇನ್ ಕೇಸ್ ಲಂಚ್ಗೆ ಹೋಗ್ತಿದ್ದೀರ ಅಂದರೂ ಕೂಡ ಹಾಕೊಬೋದು. ಇಟ್ ಲುಕ್ಸ್ ರಿಯಲಿ ಗುಡ್ ಸಮ್ಮರ್ಗೆ. ಮತ್ತು ಹೊರಗಡೆ ಹೋದಾಗ ಇಟ್ಸ್ ಆ್ಯಕ್ಚುಲಿ ಬೆಸ್ಟ್. So now we are all set to go for breakfast. Yay! Come. ಈ ರೆಸಾರ್ಟ್ ಪಕ್ಕ ಹಾಗೆ ಬಂದಿರಲಿ ಮನೆಯ ಹೊರಗೆ ನನಗೆ ಇಲ್ಲಿ ಕೊಟ್ಟಿದ್ರೆ ನನಗೆ ಫಸ್ಟ್ ಫ್ಲೋರ್ ಕೊಟ್ಟಿದ್ದಾರೆ. ಫಸ್ಟ್ಗೆ ಸೊ ಬ್ರೇಕ್ಫಾಸ್ಟ್ ಫ್ಲವರ್ಸ್ ನನಗೆ ಸಖತ್ ಇಷ್ಟ ಆಗುತ್ತೆ. ನಮ್ಮ ಮನೆ ಹತ್ರ ಏನಾದರೂ ಇದ್ಬಿಟ್ಟಿದ್ರೆ ಒಂದು ದಿನ ಇದು ಪೂಜೆಗೆ ಇಟ್ಕೊಂಡು ಹಾಕ್ಬಿಡ್ತೀವಿ. ಅದಕ್ಕೆ ನಮ್ಮ ಮನೆ ಹತ್ರ ಕ್ರೇಜಿಯಾಗಿ ಅದು ಬ್ರೇಕ್ಫಾಸ್ಟ್ ತೊಗೊಂಡು ಅಯ್ಯೋ ಟೈಮ್ ಆಗುತ್ತೆ. ಸುಮ್ಮನೆ ಫಸ್ಟ್ ಏನು ಸಖತ್ತಾಗಿ ಬಂದಿದೆ. ಸೊ 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 very late breakfast. ಮೀಟ್ ಮಾಡಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದಾರೆ. ನಮ್ಮನ್ನ ಎಷ್ಟು ಚೆನ್ನಾಗಿ ಅವರ ಒಂದು ಯುನೀಕ್ ಕ್ವಾಲಿಟೀಸ್ ಫ್ಲೇವರ್ಸಿಂದ ನಮ್ಮನ್ನೆಲ್ಲ ಅಂದರೆ ನಮ್ಗೆ ಖುಷಿಯಾಗಿದೆ ಅನ್ನೋದನ್ನು ನಾನು ಅವ್ರಿಗೆ ಇನ್ ಪರ್ಸನ್ ಹೇಳ್ತಿದ್ದೆ. ಫೀಲ್ ರಿಯಲಿ ಹ್ಯಾಪಿ. ಆ್ಯಂಡ್ ನಾವು ಹೊರಡ್ತಾ ಇದ್ದೀವಿ. ಫ್ಲವರ್ ಕೆಳಗಡೆ ಬಿದ್ದಿದೆ ಆಯಿತಾ. ಓಕೆ, ಕೆಳಗಡೆ ಬಿದ್ದಿರೋ ಫ್ಲವರ್ನ ಇಲ್ಲಿ ಇಟ್ಕೊಳ್ತೀನಿ. ಸೊ ಯಾ ದಿಸ್ ಇಸ್ ಲೈಕ್ ಕಿವಿಗೆ ಹೂವು ಇಟ್ಟಿದ್ದಾರೆ. ಯಾರು ನನ್ನ ಕಿವಿಗೆ ಹೂವು ಇಟ್ಟಿದ್ದು? ನೀವಂತೂ ದಯವಿಟ್ಟು ನನ್ನ ಕಿವಿಗೆ ಹೂವು ಇಡಬೇಡಿ, ಬಟ್ ಇಟ್ಟಿದ್ದೀರ. ಬಟ್ ಇಟ್ಸ್ ನೈಸ್. ಆ್ಯಕ್ಚುಲಿ ಐ ಲವ್ಡ್ ಬೀಯಿಂಗ್ ಹಿಯರ್ ಆ್ಯಂಡ್ ಇಟ್ಸ್ ಸೊ ಗುಡ್ ಆ್ಯಂಡ್ ಸೊ ನೈಸ್. ನೀವು ಕೂಡ ಫ್ರೀ ಆದಾಗ ವನ್ಯ ರೆಸಾರ್ಟ್ ಆ್ಯಂಡ್ ಬೊಟಿಕ್ಗೆ ಬನ್ನಿ. ಐ ಆಮ್ ಶೋರ್ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಎಲ್ಲನೂ ಕೂಡ ತುಂಬ ಅಫೋರ್ಡಬಲ್ ಇದೆ ಆ್ಯಂಡ್ ಐ ಆಮ್ ಶೋರ್ ಯು ಗೋನಾ ಲವ್ ಇಟ್. ಈಗ ನಾನು ಹೊರಟೆ, ನನ್ನ ಬೇರೆ ಡೇನ ನಾನು ಇವಾಗ ನಮ್ಮದೆಲ್ಲ ಮುಗೀತು. ಇವಾಗ ನಾವು ಲಗೇಜ್ ಎತ್ಕೊಂಡು ಹೊರಡಬೇಕು ಅಷ್ಟೇ. ಸೊ ನನ್ನ ಕಿವಿಗೆ ಫ್ಲವರ್ ಹೆಂಗಿದೆ? ಚೆನ್ನಾಗಿದೆಯಾ? ನೈಸ್. ಇಸ್ ಇಟ್ ನೈಸ್? ನೈಸ್ ನೈಸ್ ಜಸ್ಟ್ ನೈಸ್. ಚೆನ್ನಾಗಲ್ಲ? ನನ್ನ ಕಿವಿಗೆ ಯಾರೋ ಹೂವು ಇಟ್ಬಿಟ್ರು, ನನ್ನ ಕಿವಿಗೆ ಯಾರೋ ಹೂವು ಇಟ್ಬಿಟ್ರು, ನನ್ನ ಕಿವಿಗೆ ಯಾರೋ ಹೂವು ಇಟ್ಬಿಟ್ರು. ಇವಾಗ ಲಗೇಜ್ ಎತ್ಕೊಂಡು ಹೊರಡ್ತೀವಿ. ಬಟ್ ಐ ಡೋಂಟ್ ಫೀಲ್ ಲೈಕ್ ಲೀವಿಂಗ್ ದಿಸ್ ಪ್ಲೇಸ್ ಓನ್ಲಿ. ನಿನ್ನಿಂದನೇ. ಬಟ್ ಈಗ ಲಗೇಜ್ ಎತ್ಕೊಂಡು ಹೊರಡಬೇಕು ನಾವು. ಚಿನ್ನು ಮುನ್ನು ಕಾಲೇಜಿಗೆ ಲೇಟ್ ಆಯಿತಾ? ಕರೆಕ್ಟಾಗಿ ನಾವು 9ಗೆ ಬಿಟ್ರೂ ರೀಚ್ ಆಗ್ತೀವಿ. ಸೊ ಇಟ್ ಹ್ಯಾಸ್ ಮೈ ಹಾರ್ಟ್. ಐ ಡೋಂಟ್ ಫೀಲ್ ಲೈಕ್ ಗೋಯಿಂಗ್, ಬಟ್ ಸ್ಟಿಲ್ ಹೋಗಲೇಬೇಕು ಅಷ್ಟೇ. ಲೈಫಲ್ಲಿ ಇದ್ದಿದ್ದ ಕಡೆ ಇರೋದಕ್ಕಾಗದೇ ಇಲ್ಲ, ಹೋಗ್ತಾ ಇರಬೇಕು, ಮೂವ್ ಆಗ್ತಾ ಇರಬೇಕು. ಎನಿಬಡಿ ನಾವು ಇವಾಗ ಡ್ರಾಪ್ ಮಾಡಿ ಆದಮೇಲೆ ನಾನು ಜಿಮ್ ಕಡೆ ಹೊರಟಿದ್ದೀನಿ ಫ್ರೆಂಡ್ಸ್. ಹೊರಟಿದ್ದೀನಿ ಅಲ್ಲಿಂದ ಫಾಲೋ. ಎಷ್ಟು ಬೆಳಗ್ಗೆನೇ ಟ್ರಾಫಿಕ್ ಅಲ್ವಾ?
ಏನು ಮಾಡೋಕ್ಕಾಗಲ್ಲ. ನಾವು ಹಂಗಿದ್ದೀವಿ ಅಂತಂದರೆ ಪ್ರತಿಯೊಂದನ್ನು ಸಹಿಸ್ಕೊಂಡ್ಲೇಬೇಕು. ಅಲ್ಲಿಂದ ಬಂದ ತಕ್ಷಣ ಅಲ್ಲಿ ಪೀಸ್ಫುಲ್ ಮೈಂಡ್ ಇತ್ತು. ಅಲ್ಲಿಂದ ಬಂದ ತಕ್ಷಣ ಮತ್ತೆ ಮೈಂಡ್ ಆಕ್ಯುಪೈಡ್ ಆಗುತ್ತೆ. ಚಪಾತಿ ಥರ, ಪೂರಿ ಥರ ಠಶ್. ಜಿಮ್ಗೆ ಡೈರೆಕ್ಟಾಗಿ ನೋ ಕಾಂಪ್ರಮೈಸ್ ಆನ್ ಫಿಟ್ನೆಸ್, ಯು ಗಾಟ್ ದಿಸ್. ನೋ ಕಾಂಪ್ರಮೈಸ್. ತಿಂದಿರೋದೆಲ್ಲ ಅರಗಿಸ್ಬೇಕಲ್ವ, ಅದಕ್ಕೆ ಹೋಗಲೇಬೇಕು. ಇವಾಗ ಡೈರೆಕ್ಟಾಗಿ ಹೊರಟೆ, ತಿಂದಿರೋದೆಲ್ಲ ಕರಗಿಸ್ಬೇಕು. ಚೆನ್ನಾಗಿ ಹೋಗ್ತೀನಿ. ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ. ಹೊರಟೆ. ಸಾಯಂಕಾಲನೂ ಪಾರ್ಕಲ್ಲಿ ನೋಡೋಕೆ ಹೋಗ್ತೀವಿ. ಸೊ ತಿಂದಿರೋದೆಲ್ಲ ಸೆಟಲ್ ಆಗುತ್ತೆ. ಇನ್ನೊಂದು ಕೈಯಲ್ಲಿ ಫೋನು ಎತ್ಕೊಂಡು ಇಬ್ಬರು ಸ್ವಲ್ಪ ಜನ ನನ್ನ ಫ್ರೆಂಡ್ಸ್ಗಳಲ್ಲಿ ವೇಸ್ಟ್ಗಳಿದ್ದಾರೆ. ಬಿದ್ದಾಯಿತು ಮನೆಗೆ. ಈಗ ಇಲ್ಲಿರೋ ಐಟಮ್ಸ್ಗಳೆಲ್ಲ ಎತ್ಕೊಂಡು ಹೋಗೋಣ ಆಯಿತಾ. ಹಿಂದೆ 2 ಅಷ್ಟು ಲಗೇಜ್ ಇದೆ. ಒಂದಿನಕ್ಕೆ ಅಷ್ಟೊಂದು ಎತ್ಕೊಂಡೋದು. ನಾನಂತೂ ಇರೋ ಬರೋದೆಲ್ಲ ಎತ್ಕೊಂಡೋಗಿದ್ದೆ. ಸೀರೆ ಎಲ್ಲ ಎತ್ಕೊಂಡೋಗಿದ್ದೆ ಅಲ್ಲಿ ಶೂಟ್ ಮಾಡೋಣ ರೆಸಾರ್ಟಲ್ಲಿ ಅಂತ. ಬಟ್ ಟೈಮೇ ಆಗಿಲ್ಲ. ಏನಕ್ಕೂ ಫುಲ್ ಅದರಲ್ಲೇ ಅವ್ರನ್ನ ಪ್ರಮೋಟ್ ಮಾಡೋ ಅಷ್ಟರಲ್ಲೇ ಟೈಮ್ ಆಗೋಯ್ತು. ನನಗೋಸ್ಕರ ಏನು ಶೂಟ್ ಮಾಡ್ಕೊಂಡು ಆಗಲೇ ಇಲ್ಲ. ಓಕೆ, ಲಾಂಡ್ರಿ ಬ್ಯಾಗ್. Bagu. Achu. Nobody's watching you. Keeping the discipline for yourself, maintaining yourself, and just doing whatever you love the most. It's kind of a blessing, which you should keep doing it. Later.